ಬಿಜೆಪಿ 282, 2019ರಲ್ಲಿ ಬಿಜೆಪಿ ಒಂದೇ 303. ಈ ಬಾರಿ 400 ಬರುತ್ತಾ? ಈ ವಿಚಾರವನ್ನು ಇವತ್ತು ಲುಮಿನೋ ಸ್ಟುಡಿಯೋದಿಂದ ನಾನು ಕರ್ನಾಟಕ ಪ್ರೈಮ್ ಟೈಮ್ ನಿಮ್ಮ ಮುಂದಿಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ 400 ಸೀಟ್ ಗೆಲ್ಲೋದು ಅಷ್ಟು ಸುಲಭನಾ ಬಿಜೆಪಿಗೆ? ಬಿಜೆಪಿ ಒಂದಕ್ಕೆ ನಾನು ಹೇಳ್ತಾ ಇರೋದು, ಮೈತ್ರಿಕೂಟ ಹೇಳ್ತಾ ಇಲ್ಲ ನಾನು. ಯಾಕಂದರೆ ಬಿಜೆಪಿ ಸ್ಪರ್ಧೆ ಮಾಡಿರೋದು 437 ಸಮಥಿಂಗ್. ಸಾಧ್ಯ ಇದೆಯಾ? ಅದರ ಉಳಿದನ್ನು ಬೇರೆ ಹಂಚಿದ್ದಾರೆ. 400 ಸೀಟ್ ಗೆಲ್ಲೋದು ಸುಲಭದ ಕೆಲಸ ಅಂತೂ ಅಲ್ಲ. ಆದರೆ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ ನಾವು ಗೆದ್ದೇ ಗೆಲ್ತೀವಿ ಅಂತ. ಹಾಗಿದ್ರೆ 400 ಇಲ್ಲಿ ತನಕ ಗೆದ್ದೇ ಇಲ್ವಾ? ಗೆದ್ದಿದ್ದಾರೆ. ಯಾರು ಗೆದ್ದಿದ್ದಾರೆ? ದೇಶದ ಇತಿಹಾಸದಲ್ಲಿ ಒಂದೇ ಒಂದು ಬಾರಿ 400 ಸಾಧನೆ ಆಗಿದೆ. 1984ರಲ್ಲಿ ಕಾಂಗ್ರೆಸ್ ಪಕ್ಷ 414 ಸೀಟ್ ಗೆದ್ದಿದ್ದು. ಯಾಕೆಂದರೆ ಪ್ರಧಾನಮಂತ್ರಿ ಆಗಿದ್ದಂಥ ಇಂದಿರಾ ಗಾಂಧಿಯವರು ಅಸಾಸಿನೇಷನ್ ಆಗುತ್ತೆ, ಕೊಲೆ ಆಗುತ್ತೆ, ಅವ್ರದ್ದು ಕಗ್ಗೊಲೆ ಆಗುತ್ತೆ. ಆ ಕಗ್ಗೊಲೆ ಆದ ನಂತರ ಎಲೆಕ್ಷನ್ ಆಗುತ್ತೆ. ಆಗ ಅವರು ತೀರ್ಕೊಂಡ ಕೂಡಲೇ ಹಂಗಾಮಿ ಪ್ರಧಾನಿಯನ್ನಾಗಿ ರಾಜೀವ್ ಗಾಂಧಿ ಅವರನ್ನು ಮಾಡ್ತಾರೆ. ರಾಜೀವ್ ಗಾಂಧಿ ಫಸ್ಟ್ ಟೈಮ್ ಎಂ ಪಿ ಆಗಿರ್ತಾರೆ. ಯಾಕೆಂದರೆ ರಾಜೀವ್ ಗಾಂಧಿ ಅಲ್ಲಿ ತನಕ 1980ಯಲ್ಲಿ ಬರ್ತಾರೆ ಅವರು ರಾಜಕೀಯಕ್ಕೆ. ಅದಕ್ಕಿಂತ ಮೊದಲು ಅವರು ಬಂದಿರೋದಿಲ್ಲ. ಸಂಜಯ್ ಗಾಂಧಿ ಅವರ ಏನು ಆಕ್ಸಿಡೆಂಟ್ ಆಗುತ್ತೆ, ಹೆಲಿಕಾಪ್ಟ್ರಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತಾಗ ಪೈಲಟ್ ಆಗಿದ್ದಂಥ ರಾಜೀವ್ ಗಾಂಧಿಯನ್ನು ಕರ್ಕೊಂಡ್ಬಂದು ಎಂ ಪಿ ಮಾಡ್ತಾರೆ. ಆಮೇಲೆ ಇಂದಿರಾ ಗಾಂಧಿ ತೀರ್ಕೋತಾರೆ. ಇಂದಿರಾ ಗಾಂಧಿ ತೀರ್ಕೊಂಡಂಥ ಸಂದರ್ಭದಲ್ಲಿ ಇದೆ 1984ರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಅನುಕಂಪದ ಅಲೆ ಬಂದು 414 ಬರುತ್ತೆ ಕಾಂಗ್ರೆಸ್ಗೆ. ಅದೇ ಥರ ಈ ಬಾರಿ ರಾಮ ಮಂದಿರ ಅಲೆ ವರ್ಕೌಟ್ ಆಗುತ್ತೆ ಅಂತೇಳಿ ಬಿ ಜೆ ಪಿ ನಿರೀಕ್ಷೆ ಇತ್ತು. ಆದರೆ ರಾಮ ಮಂದಿರ ಅಲೆ ಎಲ್ಲೂ ಕಾಣ್ತಾ ಇಲ್ಲ ಅಂತೇಳಿ ಬಿ ಜೆ ಪಿ ಅಂದರೆ ಆಂತರಿಕ ಬಲ ಹೇಳ್ತಾ ಇದೆ. ಹಾಗಾಗಿ ಇದೇನೋ ವರ್ಕೌಟ್ ಆಗ್ತಾ ಇಲ್ಲ ಅಂಥೇಳಿ ನೇರವಾಗಿ ಹಳೆ ಚಾಳಿಗೆ ಹೋದರು ಅಂತೇಳಿ ಒಂದು ಚರ್ಚೆ ಬರ್ತಾ ಇದೆ. ಅಂದರೆ ಮುಸ್ಲಿಮರನ್ನು ಟೀಕಿಸ್ತಾ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದ್ದಾರೆ ನರೇಂದ್ರ ಮೋದಿ. ಹೇಗೂ ಮುಸ್ಲಿಮರ ಕೈ ಹಿಡಿಯಲ್ಲ ಅಂದುಕೊಂಡಿರ್ಬೋದಾ ಮೋದಿ? ಅಬ್ಕಿ ಬಾರ್ ಮಹಾರಾಷ್ಟ್ರ ಕರ್ನಾಟಕದಲ್ಲೂ ಕೂಡ ಸ್ವಲ್ಪ ಕಷ್ಟ. 28ಕ್ಕೆ 25 ಬರೋದಿಲ್ಲ ಕರ್ನಾಟಕದಲ್ಲಿ. ಈಗ ಒಂದು ಸರ್ವೆ ಪ್ರಕಾರ ಕಳೆದ ಬಾರಿ 25 ಬಂದಿತ್ತಲ್ಲ ಬಿ ಜೆ ಪಿ, ಈ ಬಾರಿ ಅಷ್ಟು ಬರೋದಿಲ್ಲ. ಕಾಂಗ್ರೆಸ್ಸೇ ಒಂದು 8ರಿಂದ 10 ಬರುತ್ತೆ ಅನ್ನುವಂಥದ್ದನ್ನು ಬಿ ಜೆ ಪಿ ಆಂತರಿಕ ವಲಯ ಮತ್ತು ಕಾಂಗ್ರೆಸ್ ಆಂತರಿಕ ವಲಯ ಅಂದರೆ 18ರಿಂದ 20 ಬರ್ಬೋದಂತೆ ಬಿ ಜೆ ಪಿ ಆ ರೀತಿ ಲೆಕ್ಕಾಚಾರ ಆಗ್ತಾ ಇದೆ. ಕಾಂಗ್ರೆಸ್ 8ರಿಂದ 10 ಬರ್ಬೋದಂತೆ ಕರ್ನಾಟಕದಲ್ಲಿ ಆ ರೀತಿ ಲೆಕ್ಕಾಚಾರ ಆಗ್ತಾ ಇದೆ. ಆಮೇಲೆ ತಕ್ಷಣವೇ ನೇಹ ಹತ್ಯೆ ಆಯಿತು. ಅದನ್ನು ಎನ್ಕ್ಯಾಶ್ ಮಾಡುವಂಥ ಪ್ರಯತ್ನ 3ನೇ ಹಂತದ ಚುನಾವಣೆಯಲ್ಲಿ ಬಿ ಜೆ ಪಿ ಪ್ರಯತ್ನ ಪಡ್ತು 14 ಕ್ಷೇತ್ರಗಳಲ್ಲಿ. ಅದು ವರ್ಕೌಟ್ ಆಗೋ ಚಾನ್ಸ್ ಇತ್ತು. ಆಗ ಪ್ರಜ್ವಲ್ ರೇವಣ್ಣ ಕೇಸ್ ಬಂದು ಅದನ್ನು ಡೈವರ್ಟ್ ಮಾಡಿತು. ಈಗಲೂ 2ನೇ ಹಂತದ 14 ಕ್ಷೇತ್ರ ಇದೆಯಲ್ಲ, ಕಳೆದ ಬಾರಿ 14ಕ್ಕೆ 14 ಬಿ ಜೆ ಪಿ ಗೆದ್ದುಕೊಂಡಿತ್ತು. ಬಟ್ ಈ ಬಾರಿ ಹಾಗಿಲ್ಲ, 50-50 ಹೊಡೆತಾ ಇದೆ. 50-50 ಹೊಡೆತಾ ಇದೆ. ಹಾಗಾಗಿ ಈ ಬಾರಿ ಮುಸ್ಲಿಮರಿಗಿಂತ ಮಹಿಳೆಯರೇ ಪ್ರಮುಖ ಅಸ್ತ್ರವಾಗಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಫ್ರೀ ಬಸ್ ವೋಟ್ ಕೊಡಬಹುದು, ಫ್ರೀ ಕರೆಂಟ್ ವೋಟ್ ಕೊಡಬಹುದು, ಭಾಗ್ಯಲಕ್ಷ್ಮಿ ವೋಟ್ ಕೊಡಬಹುದು, ಗೃಹಲಕ್ಷ್ಮಿ. ಇನ್ನು ರಾಜಸ್ಥಾನ, ಬಿಹಾರ, ಹರಿಯಾಣದಲ್ಲಿ ಕಳೆದ ಬಾರಿ ವೈಟ್ ವಾಶ್ ಎಷ್ಟಿತ್ತು ಅಷ್ಟು ಎಲ್ಲ ಆಪೋಷಣ ತೆಗೆದುಕೊಂಡಿತ್ತು ಬಿ ಜೆ ಪಿ. ಎಷ್ಟು ಸೀಟಿದೆ ಎಲ್ಲ. ಈ ಬಾರಿ ಹಂಗಾಗಲ್ಲ. ಈ ಬಾರಿ ನೋಡಿ, 2019 ರಾಜಸ್ಥಾನದಲ್ಲಿ 25 ಸೀಟ್ 25 ಬಿ ಜೆ ಪಿಗೆ, ಹರಿಯಾಣದ 10 ಸೀಟ್ 10 ಬಿ ಜೆ ಪಿಗೆ, ಬಿಹಾರದ 40 ಸೀಟ್ ಪೈಕಿ 39 ಎನ್ ಡಿ ಎ ಗೆದ್ದಿತ್ತು. ಈ ಬಾರಿ ಹಂಗಾಗಲ್ವಂತೆ. ಕಳೆದ ಬಾರಿಯ ಸಾಧನೆ ಮರುಕಳಿಸೋದು ಕಷ್ಟ ಅಂತೇಳಿ ಬಿ ಜೆ ಪಿ ಆಂತರಿಕ ವಲಯ ಹೇಳ್ತಾ ಇದೆ. ಈ ಬಾರಿ ಮೋದಿ ವಿರುದ್ಧ ಯಾರು ಎಂಬ ಅಸ್ತ್ರ ಕೂಡ ಸದ್ದು ಮಾಡ್ತಾ ಇಲ್ಲ. ಸಬ್ಜೆಕ್ಟ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಯಾವ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಈ ಬಾರಿ ಚುನಾವಣೆ? ಪ್ರತಿ ಸಲ ಕೂಡ ಒಂದು ಸಬ್ಜೆಕ್ಟ್ ಅಂತಿರುತ್ತೆ. ಚುನಾವಣಾ ವಿಷಯ 2014ರಲ್ಲಿ ನರೇಂದ್ರ ಮೋದಿ ಗುಜರಾತ್ ಮಾಡೆಲ್, ಓಕೆ. 2019ರಲ್ಲಿ ಯಾವುದು? ದೇಶದ ಸುರಕ್ಷತೆ, ಮೋದಿ. ಈ ಬಾರಿ ರಾಮ ಮಂದಿರ ವರ್ಕೌಟ್ ಆಗುತ್ತೆ ಅಂತ ಬಿ ಜೆ ಪಿ ಅಂದುಕೊಂಡಿತ್ತು. ಆದರೆ ಆ ಥರ ಕಾಣ್ತಾ ಇಲ್ವ? ಓಕೆ. ಇದಾದ ನಂತರ ಪ್ರಧಾನಿ ಮೋದಿ ಮೇ 14ರಂದು ವಾರಣಾಸಿ, ಕಾಶಿಯಲ್ಲಿ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ನಾಳೆ ಸ್ವಕ್ಷೇತ್ರದಲ್ಲಿ ಭರ್ಜರಿ ರೋಡ್ ಶೋ ಮಾಡಲಿದ್ದಾರೆ.
2 ದಿನಗಳ ಭೇಟಿಯ ವೇಳೆ ಪ್ರಧಾನಿ ಮೋದಿ ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಕಾಲಭೈರವ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ರೋಡ್ ಶೋ ಮತ್ತು ನಾಮನಿರ್ದೇಶನ ಪ್ರಕ್ರಿಯೆಯ ವ್ಯವಸ್ಥೆಗಳನ್ನು ನೋಡಿಕೊಳ್ಳಲು ಈಗಾಗಲೇ ಗೃಹ ಸಚಿವ ಅಮಿತ್ ಶಾ ವಾರಣಾಸಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ನಾಳೆ ರೋಡ್ ಶೋ ಇರುತ್ತೆ. ಕಳೆದ ಬಾರಿ 2019ರಲ್ಲಿ ಏನಾಯಿತು ಅಂತ ಇದು ನಿಮಗೆ ಒಂದು ಲಿಸ್ಟ್. 6,74,664 ಮತಗಳು ಅಂತಂದರೆ 63% ಮತಗಳು, ಅಂದರೆ 100 ಜನರಲ್ಲಿ 63 ಜನ ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕಿದ್ದಾರೆ. ಅವರ ವಿರುದ್ಧ ಶಾಲಿನಿ ಯಾದವ್ SP ಯಿಂದ ಕಣಕ್ಕಿಳಿದಿದ್ದರು. ಅವರಿಗೆ 1,95,159 ವೋಟ್ಗಳು ಪ್ರಾಪ್ತವಾಗಿತ್ತು, ಅಂದರೆ 18.4%. ಇದೇ ಶಾಲಿನಿ ಇದೀಗ BJPಗೆ ಬಂದಿದ್ದಾರೆ. ನಂಬರ್ 1. ಎರಡನೇದು ಕಳೆದ ಬಾರಿ 4.5 ಲಕ್ಷ ಅಂತರದಿಂದ ಗೆದ್ದಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದು 2014ರ ಚುನಾವಣೆ ನಡೀತಲ್ಲ, ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದು ಯಾರು ಗೊತ್ತಾ? ಅರವಿಂದ್ ಕೇಜ್ರಿವಾಲ್ ಸೋತರು, ಅದರ ಸ್ಪರ್ಧೆ ಭಾಳ ಮಜಾ ಇತ್ತು. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ.